ಯೂಟ್ಯೂಬರ್ಗಳಿಗೆ ಯಾವ ಒಂದು ವಿಷಯನ ತೆಗೆದುಕೊಂಡು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ನಾನು ಗ್ರೋತನ್ನು ಕಾಣಬೇಕು ಅಂತ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಹೌದು, ಸೊ ಸ್ಟಾರ್ಟಿಂಗ್ನಲ್ಲಿ ಯೂಟ್ಯೂಬ್ನಲ್ಲಿ ಬಂದಿರ್ತೀರಾ, ಯಾವ ವಿಷಯದ ಮೇಲೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಕೂಡ ಅದನ್ನೇ ಕಾಪಿ ಮಾಡ್ಲಿಕ್ಕೆ ಹೋಗ್ತೀವಿ. ಮುಂದೆ ಒಂದಿನ ನಾವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋದಿಕ್ಕೆ ಆಗೋದಿಲ್ಲ. ಯಾಕಂತ ಅಂದರೆ ಯೂಟ್ಯೂಬ್ನಲ್ಲಿ ಕೇವಲ 1,000 ಸಬ್ಸ್ಕ್ರೈಬರ್ ಮಾಡೋದಷ್ಟೇ ಅಲ್ಲ, 4,000 ವಾಚ್ ಟೈಮ್ ಕೂಡ ನಾವು ಕಂಪ್ಲೀಟ್ ಮಾಡೋದಿರುತ್ತೆ. ಆದರೆ ನಾವು ಅಂದ್ಕೊಳ್ತೀವಿ ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ಎಕ್ಸ್ಪೆಕ್ಟೇಷನ್ ನಮ್ಮದು ಜಾಸ್ತಿ ಇರುತ್ತೆ, ವ್ಯೂಸ್ ಚೆನ್ನಾಗಿ, ಸಬ್ಸ್ಕ್ರೈಬರ್ ಕೂಡ ಬೇಗನೆ ಆಗಿಬಿಡಬೇಕು, ಸೊ ನಾನು ಕೂಡ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂತ ಎಲ್ಲರ ಆಸೆನೂ ಇರುತ್ತೆ. ಹೌದು, ಸೊ ಎಲ್ಲರ ಆಸೆನೂ ಈಡೇರಲಿ ಅಂತ ನಾನು ಅನ್ಕೋತೀನಿ. ಆದರೆ ಅದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಸೊ ನಾವು ಕರೆಕ್ಟಾಗಿರುವಂಥ ಕಂಟೆಂಟನ್ನು ಚೂಸ್ ಮಾಡಿದ್ರೆ ನಾವು ಈಸಿಯಾಗಿ ಯೂಟ್ಯೂಬ್ನಲ್ಲಿ ಗ್ರೋತನ್ನು ಕಾಣಿದ್ರೆ. ಬನ್ನಿ, ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ನೀವು ಯಾವ ಒಂದು ಕಂಟೆಂಟ್ಗಳನ್ನು ಚೂಸ್ ಮಾಡಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ನೀವು ಈಸಿಯಾಗಿ ಗ್ರೋತ್ ಆಗ್ಬೋದು ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಾನೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ನಾನು ಪೂಜಾ. ಸೊ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋನ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಹೌದು, ನಾನು ನಿಮಗೆ ಹೇಳ್ತಾ ಇರೋದು ತುಂಬಾನೇ ಟಾಪ್ ಇರುವಂತಹ ಕಂಟೆಂಟ್ಗಳು. ಆ ಕಂಟೆಂಟ್ಗಳನ್ನು ನೀವೇನಾದರೂ ಮಾಡಿದ್ರೆ ನೀವು ಯೂಟ್ಯೂಬ್ನಲ್ಲಿ ಈಸಿಯಾಗಿ ಗ್ರೋತನ್ನು ಕಾಣ್ಬೋದು. ಯಾಕಂತಂದರೆ 2026ನಲ್ಲಿ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ನಾವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಪ್ರಯತ್ನ ಪಟ್ಟರೆ ನಾವು ಈಸಿಯಾಗಿ ಗ್ರೋತನ್ನು ಕೂಡ ಕಾಣ್ಬೋದು. ಹಾಗಿದ್ರೆ ಯಾವ ಟಾಪಿಕ್ಗಳ ಮೇಲೆ ಮಾಡಿದ್ರೆ ನೀವು ಈಸಿಯಾಗಿ ಗ್ರೋತನ್ನು ಕಾಣ್ಬೋದು ಅಂತ ಅಂದರೆ ನಂಬರ್ 1ನಲ್ಲಿ ನಾನು ಹೇಳ್ತೀನಿ ನಿಮಗೆ ಎಜುಕೇಷನ್ ಚಾನಲ್. ಹೌದು ಫ್ರೆಂಡ್ಸ್, ನೋಡಿ ಇವಾಗ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿ ನೀವು ಅದರ ಒಂದು ಕಾಪಿಯನ್ನು ಮಾಡಿಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಸೊ ನೀವು ಯೂಟ್ಯೂಬ್ನಲ್ಲಿ ಬಂದಿದ್ದೀರಾ ಅಂತ ಅಂದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಯಾವ ಒಂದು ವಿಷಯದ ಮೇಲೆ ವಿಡಿಯೋಗಳನ್ನು ನೋಡಲಿಕ್ಕೆ ಇಷ್ಟ ಆಗುತ್ತೆ, ಸೊ ಆ ಒಂದು ವಿಷಯಗಳ ಮೇಲೆ ನೀವು ವಿಡಿಯೋಗಳನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನೀವು ಕುಕ್ಕಿಂಗ್ ಆಗಲಿ ಅಥವಾ ಹಾಡೋದಾಗಲಿ ಅಥವಾ ಶಾಯರಿ ಹೇಳೋದಾಗಲಿ, ಸೊ ನಿಮ್ಮ ಯಾವ ಒಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಮೇಲೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬರಬೇಡಿ. ಟ್ರೆಂಡಿಂಗ್ ಆಗಿ ಯಾವ ಒಂದು ಟಾಪಿಕ್ ನಡೀತಾ ಇದೆ, ಸೊ ಇದ್ರ ಮೇಲೆ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ಆರಾಮವಾಗಿ ನೀವು ಯೂಟ್ಯೂಬ್ನಲ್ಲಿ ಕೂಡ ಸಕ್ಸಸ್ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿನೇ ನಾನು ಹೇಳಿದ್ದು ಎಜುಕೇಷನ್ ಚಾನೆಲ್. ಒಂದು ವೇಳೆ ನೀವು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ರೆ ಅಥವಾ ಸೈನ್ಸ್ ಟೀಚರ್ ಆಗಿದ್ರೆ ಅಥವಾ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತಾ ಇದ್ರೆ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಯೂಟ್ಯೂಬ್ನಲ್ಲಿ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ, ಯೂಟ್ಯೂಬ್ನಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳು ಹೇಳ್ತಿದ್ದಾರೆ ಅಂತ ಅಂದರೆ ಯಾರಾದರೂ ಬಂದು ನೋಡ್ತಿರ್ತಾರೆ. ಟ್ಯಾಲೆಂಟನ್ನು ಹೊಂದಿದ್ರೆ ನೀವು ಎಜುಕೇಷನ್ ಚಾನೆಲ್ಗಳನ್ನು ಓಪನ್ ಮಾಡಿ ಫ್ರೆಂಡ್ಸ್. ಇನ್ಫಾರ್ಮೇಷನ್ ಚಾನೆಲ್ಗಳನ್ನು ಓಪನ್ ಮಾಡಿ ಇನ್ಫಾರ್ಮೇಷನ್ ಕೊಡುವಂಥದ್ದು ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸ್ ರಿಲೇಟೆಡ್ ಆಗಿರ್ಬೋದು. ಈ ರೀತಿಯಾಗಿ ಇನ್ಫಾರ್ಮೇಷನ್ ಕೊಡುವಂಥ ಚಾನೆಲ್ಗಳು ಇವಾಗ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಆಗಿ ನಡೀತಾ ಇವೆ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಎಜುಕೇಷನ್ ಚಾನೆಲನ್ನು ನೀವು ಓಪನ್ ಮಾಡ್ಬೋದು ಅಂತ ಹೇಳಿ. ಅದರಲ್ಲಿ ಬ್ಯೂಟಿ ಟಿಪ್ಸ್, ಹೌದು, ಸೊ ಬ್ಯೂಟಿ ಟಿಪ್ಸ್ ಚಾನೆಲ್ಗಳು ಕೂಡ ತುಂಬಾ ಓಡ್ತಾ ಇವೆ. ಯೂಟ್ಯೂಬ್ ಬಗ್ಗೆ ಜನರು ತುಂಬಾ ನೋಡ್ತಾ ಇದ್ದಾರೆ. ಯಾವ ಎಲ್ಲ ಟ್ರೆಂಡಿಂಗ್ ಆಗಿ ಕ್ರೀಮ್ಗಳು ಬಂದಿವೆ ಅಥವಾ ಹೇಗೆ ನಾನು ಚೆನ್ನಾಗಿ ಫೇರ್ ಆಗಿ ಕಾಣ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಜನರು ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಕಂಟೆಂಟ್ ಅದ್ರ ಮೇಲೇ ಇದ್ದರೆ, ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಟಿಪ್ಸ್ಗಳನ್ನು ನೀವೇನಾದರೂ ನೀಡ್ತಾ ಇದ್ದರೆ ನಿಮಗೆ ಆಡಿಯನ್ಸ್ ಕೂಡ ಬರ್ತಾರೆ. ಹಾಗೆಯೇ ನಿಮಗೂ ಕೂಡ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ಬೋದು ಮತ್ತು ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗ್ಬೋದು ಫ್ರೆಂಡ್ಸ್. ಇನ್ನು 3rd ನಂಬರಲ್ಲಿ ನಾನು ಹೇಳ್ತೀನಿ ನಿಮಗೆ ಕುಕಿಂಗ್ ಚಾನಲ್. ಹೌದು, ಸೊ ನೋಡಿ, ಕುಕಿಂಗ್ ಚಾನಲ್ ಕೂಡ ತುಂಬಾ ಗ್ರೋತನ್ನು ಕಾಣುತ್ತೆ. ಆದರೆ ನೀವು ಮನೆಯಲ್ಲಿ ಮಾಡುವಂತಹ ಅಡುಗೆಗಳನ್ನು ನೀವು ಮಾಡಿ ಯೂಟ್ಯೂಬ್ನಲ್ಲಿ ತೋರಿಸ್ತಾ ಹೋದರೆ ಅಲ್ಲಿ ನಿಮಗೆ ಆಡಿಯನ್ಸ್ ಬರಲ್ಲ ಫ್ರೆಂಡ್ಸ್. ಸೊ ಒಂದು ವೇಳೆ ನಿಮಗೆ ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ ಬರುತ್ತೆ, ನೀವು ಡಿಫ್ರೆಂಟ್ ಡಿಶ್ಗಳನ್ನು ಮಾಡ್ತೀರಾ, ಡಿಫ್ರೆಂಟ್ ಸ್ಟೇಟ್ ಡಿಶ್ಗಳನ್ನು ಮಾಡ್ತೀರಾ ಅಂತ ಅಂದರೆ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ. ಸೊ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ 2 ತಿಂಗಳಲ್ಲಿ ಕೂಡ ನೀವು ಮಾನಿಟೈಸೇಷನ್ನ ಮಾಡ್ಕೊಳ್ಬೋದು. ಈ ಕುಕ್ಕಿಂಗ್ ಮಾಡೋದು ಚೆನ್ನಾಗಿ ಬರ್ತಾ ಇರಬೇಕು. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಜನರಿಗೆ ಯಾವ ಒಂದು ವಿಷಯಗಳ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ಅದೇ ವಿಷಯಗಳ ಮೇಲೆ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದ್ರಿಂದ 2026ನಲ್ಲಿಯೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ಬೋದು ಫ್ರೆಂಡ್ಸ್. ಇನ್ನು 4th ಸ್ಟೆಪ್ನಲ್ಲಿ ನಾನು ಹೇಳ್ತೀನಿ ನಿಮಗೆ ಡೈಲಿ ಲಾಗ್ಸ್. ಹೌದು, ಸೊ ಡೈಲಿ ಲಾಗ್ಸ್ ಕೂಡ ತುಂಬಾ ಹಿಟ್ ಆಗ್ತದನ್ನು ಕೂಡ ಜನರು ನೋಡ್ತಾ ಇದ್ದಾರೆ, ಇಷ್ಟ ಕೂಡ ಪಡ್ತಾ ಇದ್ದಾರೆ, ಹಾಗೆ ರಿಲೇಟ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮಗೇನಾದರೂ ಡೈಲಿ ಏನಾದರೂ ಟಿಪ್ಸ್ಗಳು ಹೇಳೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ನೀವು ಟ್ರಾವೆಲಿಂಗನ್ನು ತೋರಿಸ್ಬೋದು, ಇನ್ಫಾರ್ಮೇಷನನ್ನು ಕೊಡ್ಬೋದು, ಬ್ಯೂಟಿ ಟಿಪ್ಸನ್ನು ಕೊಡ್ಬೋದು. ಹಾಗಾಗಿ ನೀವು ಮಿಕ್ಸ್ ಕಂಟೆಂಟ್ ಕೂಡ ಮಾಡ್ಬೋದು ಡೈಲಿ ಲಾಗ್ನಲ್ಲಿ. ಆದರೆ ನೀವು ಕೇವಲ ಮನೆಯಲ್ಲಿರೋದನ್ನೇ ತೋರಿಸ್ತೀನಿ, ನಾನು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಅಂದರೆ ಈ ಕಂಟೆಂಟನ್ನು ಚೂಸ್ ಮಾಡಬೇಡಿ ಫ್ರೆಂಡ್ಸ್. ಒಂದು ವೇಳೆ ನೀವು ಟ್ರಾವೆಲಿಂಗನ್ನು ಮಾಡ್ತೀರಾ, ಮನೆಯನ್ನು ಚೆನ್ನಾಗಿ
ಚೆನ್ನಾಗಿ ಅಲಂಕಾರವಾಗಿ ಇಟ್ಕೊಳ್ತೀರಾ, ಮನೆಯನ್ನು ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ತೀರಾ, ಇದ್ರ ಬಗ್ಗೆ ಏನಾದರೂ ನಿಮಗೆ ಟಿಪ್ಸ್ಗಳು ಗೊತ್ತಿವೆಯಾ, ಅಡುಗೆ ಮನೆ ಯಾವುದಾದ್ರೂ ಒಂದು ಟಿಪ್ಸ್ಗಳು ನಿಮಗೆ ಗೊತ್ತಿದೆ ಅಂತ ಅಂದರೆ ನೀವು ಆರಾಮವಾಗಿ ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡ್ಬೋದು. ಇದರಿಂದ ಜನರು ಕೂಡ ತುಂಬ ಬೇಗ ಬರ್ತಾರೆ ನಿಮ್ಮ ಚಾನಲ್ಗೆ, ಹಾಗೆಯೇ ಅವರು ಕೂಡ ರಿಲೇಟ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆಗೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ನಿಮಗೆ ಇಂಟ್ರೆಸ್ಟ್ ಇರುವಂಥ ಚಾನಲ್ ಮೇಲೆ ಹೋಗಬೇಡಿ, ಜನರಿಗೆ ಇಂಟ್ರೆಸ್ಟ್ ಇರುವಂಥ ಚಾನಲ್ ಮೇಲೆ ನೀವು ವಿಡಿಯೋಸ್ಗಳನ್ನು ಮಾಡಿ ಫ್ರೆಂಡ್ಸ್. ಇನ್ನು ಕೊನೆಯದಾಗಿ ಹೇಳ್ತೀನಿ, ಫಿಟ್ನೆಸ್ ಚಾನಲ್ಗಳಾಗಿರ್ಬೋದು ಅಥವಾ ಶಾಯರಿ ಹೇಳುವ ಚಾನಲ್ಗಳಾಗಿರ್ಬೋದು ಮತ್ತು ಮೋಟಿವೇಶ್ನಲ್ ಚಾನಲ್ಗಳಾಗಿರ್ಬೋದು, ಇದು ಕೂಡ ಗ್ರೋತನ್ನು ಕಾಣುತ್ತೆ. ಆದರೆ ಏನಾಗುತ್ತೆ, ಒಂದೊಂದು ಸಾರಿ ಜನರು ಇಷ್ಟಪಡ್ತಾರೆ ಮೋಟಿವೇಶನ್ಗಳನ್ನು, ಹಾಗಾಗಿ ಆದರೆ ನಮ್ಮ ಒಂದು ವಾಯ್ಸ್ ಕ್ವಾಲಿಟಿಯಲ್ಲಿ ಚೆನ್ನಾಗಿರ್ಬೇಕಾಗತ್ತೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ನೀವು ಒಂದು ವಿಡಿಯೋಸ್ಗಳನ್ನು ಮಾಡಬೇಕು ಅಂತ ಅಂದರೆ ನಿಮಗೆ ಒಂದು ಚೆನ್ನಾಗಿರುವಂಥ ಮೊಬೈಲ್ ಆಗಲಿ ಅಥವಾ ನಿಮಗೆ ಸೆಟಪ್ ಆಗಲಿ ಇದೆಲ್ಲ ಬೇಡ ಫ್ರೆಂಡ್ಸ್. ನೀವು ಕೇವಲ ಒಂದು ಕರೆಕ್ಟಾಗಿರೋ ಕಂಟೆಂಟನ್ನು ಚೂಸ್ ಮಾಡಿ ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ನೋಡಿ. ಇದಾಗಿತ್ತು ಇವತ್ತಿನ ವಿಷಯ. ನಿಮ್ಮ ವಿಡಿಯೋದಲ್ಲಿ ಕ್ಯೂರಿಯಾಸಿಟಿಯಾಗಿ ಥಂಬ್ನೇಲ್ಗಳನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬಹುದು, ಹಾಗೆಯೇ ನಾವು 3 ರೀತಿಯಲ್ಲಿ ಥಂಬ್ನೇಲ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. AI ನಿಂದನೂ ಕೂಡ ನಾವು ಥಂಬ್ನೇಲ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಹಾಗಿದ್ರೆ ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.